ಪ್ರೈಸ್ ದ ಲಾರ್ಡ್. ಕರ್ತನಲ್ಲಿ ನನ್ನ ಆತ್ಮೀಯ ಸ್ನೇಹಿತರೆ, ಇಂದು ನಾವೆಲ್ಲರೂ ಧ್ಯಾನಿಸುವಂಥ ದೇವರ ವಾಕ್ಯ ಸಂದೇಶ ಜ್ಞಾನೋಕ್ತಿ 21ನೇ ಅಧ್ಯಾಯದಲ್ಲಿ 31ನೇ ವಾಕ್ಯವನ್ನು ಕುರಿತು ಕರ್ತನ್ ಮಾತಾಡ್ತಾ ಇದ್ದಾರೆ. ಪ್ರಿಯರೇ, ಜಯ ಯೆಹೋವನಿಂದಲೇ. ದೇವರಿಂದ ಒಂದು ಜಯವನ್ನು ನಾವು ಕಾಣ್ತೇವೆ. ನಮ್ಮ ಜೀವಿತದಲ್ಲಿ ಸೋಲುಗಳು ಉಂಟಾದಾಗ, ನೋವುಗಳುಂಟಾದಾಗ, ನಾವು ಸಂಪೂರ್ಣವಾಗಿ ಸೋತು ಹೋದ ಸಮಯದಲ್ಲಿ ಕರ್ತನು ನಮ್ಮನ್ನು ಜಯದ ಜೀವಿತವನ್ನು ಕೊಟ್ಟು ನಮ್ಮನ್ನು ಉನ್ನತವಾಗಿ ಮೇಲಕ್ಕೇರಿಸುವ ಆತನು. ಈ ದಿನ ಅನೇಕರು ನೀವು ಅದೇ ಯೋಚನೆ ಮಾಡ್ತಾ ಇರ್ಬೋದು, ದೇವರೇ ಏನೆಲ್ಲ ಪ್ರಯಾಸ ಪಡ್ತೇನೆ, ಎಷ್ಟೋ ಕಷ್ಟಗಳು, ನೋವು, ವೇದನೆ, ಎಷ್ಟೋ ನನ್ನ ಕೆಲಸ ಕಾರ್ಯದಲ್ಲಿ ಶ್ರಮ ಕೂಡ ವಹಿಸ್ತಾ ಇದ್ದೇನೆ, ಆದರೆ ಯಾವುದು ಕೂಡ ನನಗೆ ಒಂದು ಆದಾಯ ಹೆಚ್ಚಾಗಿ ಬರ್ತಿಲ್ಲ, ಯಾವುದೂ ನನಗೆ ಜಯ ತಂದು ಕೊಡ್ತಿಲ್ಲ, ಎಲ್ಲ ಸೋಲೆ, ಎಲ್ಲಿ ಹೋದರೂ ನನಗೆ ಸೋಲು. ನಾನು ಒಳ್ಳೆ ಕೆಲಸ ಕಾರ್ಯದಲ್ಲಿ ಕೈ ಹಚ್ಚಿದ್ರು ಅದು ನನಗೆ ಸೋಲು ಉಂಟಾಗ್ತಾ ಇದೆ. ನನ್ನ ಜೀವಿತದಲ್ಲಿ ಒಂದು ವಿವಾಹ ಕಾರ್ಯಕ್ಕೆ ನಾನು ಕೈ ಹಚ್ಚೋ ಅಲ್ಲಿ ಕೂಡ ನನಗೆ ಸೋಲು. ನಾನು ಮನೆ ಕಟ್ಟೋ ಕಾರ್ಯದಲ್ಲಿ ಕೈ ಹಚ್ಚಿದರೆ ಅಲ್ಲಿ ಕೂಡ ನನಗೆ ಸೋಲು ಉಂಟಾಗ್ತಾ ಇದೆ. ಯಾವುದು ನನಗೆ ಅಭಿವೃದ್ಧಿ ಇಲ್ಲ, ಯಾಕೆ ಕರ್ತನೆ? ಇಂಥ ಪ್ರಶ್ನಿಸುತ್ತಿರುವಂಥವರಿಗೆ ಇಂದು ಕರ್ತನು ಉತ್ತರವನ್ನು ದಯಪಾಲಿಸ್ತಾ ಇದ್ದಾರೆ. ನೀವೆಲ್ಲ ಸೋತು ಹೋದ ಸಂದರ್ಭದಲ್ಲಿ ಕುಗ್ಗಿ ಹೋಗಿ, ನಿಮ್ಮ ಮನಸ್ಥಿತಿಗಳು ಸರಿ ಇಲ್ಲದೆ ಬೇರೆಯವ್ರ ಹತ್ರ ನೀವು ಏನೆಲ್ಲ ಜಗಳ ಮಾಡ್ತಾ ಇರ್ಬೋದು. ಅಯ್ಯೋ, ನನ್ನ ಪರಿಸ್ಥಿತಿ ಸರಿ ಇಲ್ಲ, ನಾನು ಎಲ್ಲಿ ಕೈ ಹಾಕಿದ್ರು ಸೋಲಿದೆ, ಅದಿದೆ, ಹೀಗಿದೆ, ನಂಗೆ ತುಂಬ ನೋವಿದೆ, ಕಷ್ಟ ಇದೆ, ಇನ್ನೆಲ್ಲ ಹೇಳ್ತಾ ಇರ್ಬೋದು. ಆದರೆ ದೇವರು ಈ ದಿನ ಈ ವಾಕ್ಯ ಸಂದೇಶದಿಂದ ನಿಮ್ಮನ್ನು ಸಂದೇಶಿಸ್ತಾ ಇದ್ದಾರೆ. ಜಯ ಯೆಹೋವನಿಂದ, ದೇವರಿಂದ. ಅದೆಷ್ಟು ದೊಡ್ಡ ಕೆಲಸ ಇರಲಿ, ದೇವ್ರ ಕೈಲಿ ಕೊಡ್ರಿ. ಹಿಂದೆ ಕರ್ತನು ಆ ಕೆಲಸದಲ್ಲಿ ನಿಮಗೆ ಜಯವನ್ನು ತರ್ತಾ ಇದ್ದಾರೆ. ಯಾವ ಕೆಲಸ ಕರ್ತನಿಗೆ ಕಷ್ಟಕರ? ನಿಮ್ಮ ಸಮಸ್ಯೆಗಳು ದೇವರ ಮುಂದೆ ಎಷ್ಟು ಮಾತ್ರವೂ ಅಲ್ಲ. ದೇವರು ಹೇಳ್ತಾರೆ, ನಿಮ್ಮ ಕೆಲಸ ಕಾರ್ಯ ಯೆಹೋವನಿಗೆ ವಹಿಸ್ಬಿಡ್ರಿ, ಆಗ ಆ ಕಾರ್ಯಗಳು ಸಫಲ ಆಗುತ್ತೆ. ಹೌದು ಪ್ರಿಯರೇ, ಇವತ್ತು ನಿಮ್ಮ ಕೆಲಸ ಕಾರ್ಯಗಳೆಲ್ಲ ನೀವೇ ಹೊತ್ಕೊಂಡು ಹೋಗ್ತಾ ಇದ್ದೀರಿ, ನೀವೇ ಜವಾಬ್ದಾರಿ ತಗೊತಾ ಇದ್ದೀರಿ, ನೀವೇ ಏನೆಲ್ಲ ಮಾಡಿಕೊಂಡು ಮುಂದಕ್ಕೆ ಹೋಗ್ತಾ ಇದ್ದೀರಿ. ಒಂದು ಪ್ರಾರ್ಥನೆ ಇಲ್ಲದ ಜೀವಿತ, ಪ್ರಾರ್ಥನೆಯಲ್ಲಿ ದೇವ್ರ ಕೈಲಿ ಒಪ್ಪಿಸದೆ ನೀವು ಮಾಡ್ತಾ ಇರೋ ಕೆಲಸ, ಮನೆ ಕಟ್ಟೋ ಕಾರ್ಯ ಆಗಲಿ, ದೇವರನ್ನು ನಾವು ಮುಂದಾಗಿ ಬಿಡದೆ ನೀವೇ ಇಚ್ಛಿಸುವಂತೆ, ನಿಮ್ಮ ಮನಸ್ಸಿನ ಇಚ್ಛೆಯಂತೆ ನೀವು ಮಾಡ್ತಾ ಇರ್ಬೋದು. ಅದಕ್ಕೆ ಸೋಲನ್ನು ಸೈತಾನ ತಂದು ಹಾಕ್ತಾ ಇದ್ದಾನೆ. ಇಂದು ದೇವರ ಹತ್ರ ಕೇಳಿ, ಕರ್ತನೆ ನನ್ನ ಕ್ಷಮಿಸು, ನನ್ನ ಕೆಲಸ ಕಾರ್ಯ ನಿನ್ನ ಕರಗಳಲ್ಲಿ ಒಪ್ಪಿಸ್ತೇನೆ, ನನ್ನ ವಿವಾಹ ಕಾರ್ಯ ನಿನ್ನ ಕೈಲಿ ಒಪ್ಪಿಸ್ತೇನೆ, ನನ್ನ ಜೀವಿತ ನಿನ್ನ ಕೈಲಿ ಸಮರ್ಪಣೆ ಮಾಡ್ತೇನೆ. ದೇವರೇ, ನನ್ನ ಕುಟುಂಬ ನಿಮ್ಮ ಕರಗಳಲ್ಲಿ ಸಮರ್ಪಿಸ್ತೇನೆ. ಅದನ್ನು ಸಾಗಿಸೋರು ನೀವು, ನಡೆಸೋರು ನೀವು, ನನ್ನನ್ನು ಉದ್ಧಾರ ಮಾಡೋರು ನೀವು. ದೇವರ ಕೈಲಿ ಒಪ್ಪಿಸ್ರಿ, ಜಯ ಯೆಹೋವನಿಂದ ಬರುತ್ತೆ, ಉದ್ಧಾರವು ದೇವರಿಂದನೇ ಬರುತ್ತೆ, ನಿಮ್ಮ ಕಾರ್ಯಗಳೆಲ್ಲ ಸಫಲವಾಗುತ್ತೆ. ತಂದೆಯಾದ ದೇವರು ಈ ವಾಕ್ಯದಿಂದ ಮಾತಾಡ್ತಾ ಇದ್ದಾರಂದರೆ ಆತನ ಮಾತು ನಿಷ್ಫಲವಾಗಿ ಅದು ಹಿಂದಿರುಗೋದಿಲ್ಲ. ಲೂಕ 1ನೇ ಅಧ್ಯಾಯದಲ್ಲಿ 37ನೇ ವಾಕ್ಯ ಕರ್ತನೆ ಹೇಳ್ತಾರೆ, ನೋಡಿ, ನನ್ನ ಮಾತು ಅದು ಹಾಗೆ ನಿಷ್ಫಲವಾಗಿ ಅದು ಹೋಗೋದಿಲ್ಲ. ನನ್ನ ವಾಕ್ಯ, ನನ್ನ ಬಾಯಿಂದ ಹೊರಟ ಮಾತು ನಿಷ್ಫಲವಾಗಿ ಹಿಂದಿರುಗೋದಿಲ್ಲ, ಕಾರ್ಯ ಸಾಧಕ. ದೇವರ ವಾಕ್ಯ ಕಾರ್ಯ ಸಾಧಿಸ್ಕೊಂಡೇ ಬರೋದು. ನಿಮ್ಮ ಕೆಲಸ ಕಾರ್ಯ ದೇವ್ರ ಕೈಲಿ ಒಪ್ಪಿಸ್ಬಿಡ್ರಿ, ಜಯ ಆತನಿಂದ ಬರುತ್ತೆ. ದೊಡ್ಡ ಜಯವನ್ನು ಅದು ಕೊಡ್ತಾರೆ. ಕರ್ತನೆ, ನನ್ನ ಬಳಿ ಏನೂ ಇಲ್ಲಪ್ಪ, ಇದು ನಿನ್ನ ಕೆಲಸ, ಈ ವ್ಯಾಪಾರ ಕೆಲಸ ಅಭಿವೃದ್ಧಿ ಆಗ್ತಿಲ್ಲ, ಅದು ನಿನ್ನ ಕೈಲಿ ಒಪ್ಪಿಸ್ತಾ ಇದ್ದೇನೆ, ಇದನ್ನು ಆಶೀರ್ವಾದ ಮಾಡು, ಇದನ್ನು ಅಭಿವೃದ್ಧಿಗೊಳಿಸು. ದೇವ್ರ ಕೈಲಿ ಸಮರ್ಪಣೆ ಮಾಡಿ ಪ್ರಾರ್ಥನೆಯಿಂದ ಒಪ್ಪಿಸ್ಬಿಡ್ರಿ. ಇಂದು ದೇವರು ಅದ್ಭುತವನ್ನು ನಿಮ್ಮ ಜೀವಿತದಲ್ಲಿ ಮಾಡ್ತಾರೆ. ಯೇಸು ಸ್ವಾಮಿ ಬಳಿ ಕೇಳಿದ ಪೇತ್ರನ ಹೇಳ್ತಾನೆ, ಸ್ವಾಮಿ, ರಾತ್ರಿ ಎಲ್ಲ ಕಷ್ಟಪಟ್ಟಿದ್ದೀನಿ, ಈ ಬಲೆಯಲ್ಲಿ, ಈ ಕೆರೆಯಲ್ಲಿ ಒಂದು ಮೀನು ಸಿಕ್ಕಿಲ್ಲ,
ಆಗ ದೇವ್ರು ಹೇಳ್ತಾರೆ, ನಾನು ಹೇಳ್ತಾ ಇದ್ದೇನೆ, ಈ ದೋಣಿನ ಮುಂದೆ ಸಾಗಿಸು, ಈ ಕೆರೆಯ ನಡು ಭಾಗದಲ್ಲಿ ಈಗ ಬಲೆನ್ ಬೀಸ್ಬಿಡು. ಆಗ ಪೇತ್ರ ಏನು ಹೇಳ್ತಾನೆ, ಸ್ವಾಮಿ ನಿನ್ನ ಮಾತಿನ ಮೇಲೆ ನಾನು ಬಲೆನ ಹಾಕ್ತೇನೆ. ಹೌದು, ಪೇತ್ರ ದೇವರು ಆತನ ಒತ್ತಾಯಿಸಿ, ಆತನೇ ಯೇಸು ಸ್ವಾಮಿನೇ ಅವನ ದೋಣಿಲಿ ಹೋದಾಗ ಆ ದೋಣಿ ಮುಂದೆ ಮುಂದೆ ಸಾಕಿ ಮಧ್ಯಭಾಗದಲ್ಲಿ ನೋಡಿ, ದೇವರು ಹೇಳಿದ ಮೇರೆಗೆ ಅವನು ಬಲೆಯನ್ನು ಬೀಸ್ತಾನೆ. ಪೇತ್ರನ ಬಲೆ ಹರಿದು ಹೋಗುವಷ್ಟು ಮೀನು ಕರ್ತನ್ ಕೊಟ್ರು. ದೇವರು ಮಾತಿನ ಮೇಲೆ ನಂಬಿಕೆ ಇರಲಿ. ಇವತ್ತು ಏಸಪ್ಪ ನನ್ನ ಜೊತೆ ಮಾತಾಡ್ತಾ ಇದ್ದಾರೆ, ಜಯ ಯೆಹೋವನಿಂದ, ಆತನಿಂದಲೇ ನನಗುಂಟಾಗುತ್ತೆ, ಆತ ನನಗೆಲ್ಲ ಕೊಡ್ತಾರೆ. ಆ ನಂಬಿಕೆಯಿಂದ ನಿಮ್ಮ ಕೆಲಸ ಕೈ ಹಾಕ್ರಿ, ಕರ್ತನು ನಿಮ್ಮ ಕಾರ್ಯಗಳನ್ನು ಸಫಲಗೊಳಿಸ್ತಾರೆ. ನೀವು ಅಭಿವೃದ್ಧಿ ಆಗ್ತೀರಾ, ನೀವು ಆಶೀರ್ವಾದ ನಿಧಿಯಾಗಿ ಮಾರ್ಪಡ್ತೀರಾ. ಆತನ ವಾಕ್ಯ ಕಾರ್ಯ ಸಾಧಕ. ಹೇಗೆ ಪೇತ್ರನ ಬಲೆ ಹರಿದು ಹೋಗುವಷ್ಟು ಮೀನು ಕೊಟ್ಟು ಅವನನ್ನು ಸಮೃದ್ಧಿಯಾಗಿ ಕರ್ತನು ಆ ದಿನ ಅವನ ಅಚ್ಚರಿ ಪಡುವಂತೆ ಕರ್ತನ್ ಮಾಡಿದ್ರು, ಅದೇ ಪ್ರಕಾರ ದೇವರಿವತ್ತು ನಿಮ್ಮ ಜೀವಿತದಲ್ಲಿ, ನಿಮ್ಮ ಕೆಲಸದಲ್ಲಿ, ನಿಮ್ಮ ಉದ್ಯೋಗದಲ್ಲಿ, ನಿಮ್ಮ ವ್ಯಾಪಾರದಲ್ಲಿ, ನೀವು ಮನೆ ಕಟ್ಟೋ ಕಾರ್ಯದಲ್ಲಿ ನೀವು ಮಾಡಿ ತೃಪ್ತಿಯಾಗಿ ಎಲ್ಲ ಪೂರ್ಣಗೊಂಡು ಮತ್ತು ಹಣ ಮಿಕ್ಕುವಂತೆ ಕರ್ತನು ಆಶೀರ್ವದಿಸ್ತಾ ಇದ್ದಾರೆ. ಈ ಆಶೀರ್ವಾದ ಹೊಂದ್ಕೊಳ್ಳೋಣ. ಪ್ರಾರ್ಥನೆಯೊಂದಿಗೆ ನಂಬಿಕೆಯಿಂದ ಪ್ರಾರ್ಥನೆ ಮಾಡಿ. ಏಸಪ್ಪ ಇಂದು ನಿಮ್ಮ ಜೀವಿತದಲ್ಲಿ ಅದ್ಭುತ ಮಾಡ್ತಾ ಇದ್ದಾರೆ. ತಂದೆಯೇ, ಈ ವಾಕ್ಯ ಕೇಳಿದ ಪ್ರತಿ ಒಬ್ಬೊಬ್ಬರನ್ನು ನೀನು ಸಂಧಿಸು, ಅವರನ್ನು ನೀನು ಸ್ಪರ್ಶಿಸುವಪ್ಪ, ಅವರ ಮೇಲೆ ನಿನ್ನ ಹಸ್ತ ಇಡಪ್ಪ. ಅವರು ಬೇಡಿದಕ್ಕಿಂತ ಹೆಚ್ಚಾದನ್ನು ಕೊಡು ಸ್ವಾಮಿ. ಎಂದಿನಿಂದ ಅವರ ಕಾರ್ಯ ಸಫಲವಾಗಲಿ ಯೇಸುವಿನ ನಾಮದಲ್ಲಿ ಪ್ರಭು. ಅವರ ಅಭಿವೃದ್ಧಿ ಕಾಣಲಿ. ಎಲ್ಲಿ ಸೋಲನ್ನು ಅನುಭವಿಸ್ತಾ ಇದ್ದಾರೋ ಇಂದು ಅದೇ ಸ್ಥಳದಲ್ಲಿ ನಿನ್ನ ಅಭಿವೃದ್ಧಿ, ಆಶೀರ್ವಾದ, ಜಯವನ್ನು ತಾರೋ ಸ್ವಾಮಿ. ಅದ್ಭುತ ಮಾಡೋ ಸ್ವಾಮಿ. ಆಶೀರ್ವದಿಸುತ್ತಾ ಇರುವುದು ಸ್ತೋತ್ರಪ್ಪ. ಎಲ್ಲ ಕಾರ್ಯಗಳು ಸಫಲವಾಗಲಿ. ಅವರು ಏನೇನು ಬೇಡುತ್ತಿದ್ದಾರೋ ತಂದೆ, ಅದೆಲ್ಲವೂ ಸ್ವಾಮಿ ನೆರವೇರಲಿ. ಯೇಸುವಿನ ನಾಮದಲ್ಲಿ ನಾವು ಬೇಡಿಕೊಳ್ಳುತ್ತೇವೆ ತಂದೆ. ಆಮೀನ್.